ಏನು ವಕೀಲಿದನ ಅವನಿಗೆ ದೇಶದಿಂದ ತಡಿಪಾರು ಮಾಡಬೇಕು. ತಕ್ಷಣ ದೇಶದ್ರೋಹಿ ಕೇಸನ್ನು ಹಾಕಿ ಏನದ ಅಂದ್ರೆ ಅವನಿಗೆ ತಕ್ಷಣನೇ ಕಾನೂನವರು ಮೂಡಿಸ್ಬೇಕು. ಇವತ್ತು ನೋಡ್ರಿ ನಮ್ಮ ದೇಶದಲ್ಲಿ ಹೆಚ್ಚು ಜಾತಿ ತಾರತಮ್ಯ ನಡೆದದ. ಇವತ್ತು ಜಾತಿ ಕೇಳಿ ಹಲ್ಲೆ ಮಾಡ್ತಾರ. ಮತ್ತೇನದಂದ್ರೆ ಜಾತಿ ನಮ್ಮ ಒಂದು ಒಳ್ಳೆ ಉದ್ಯೋಗಿಯಲ್ಲಿದ್ದಾರ ಅಂತ ಅನ್ನೋದು ಇವರು ಹಟಿಕಿಚ್ಚು. ಈ RSS ಆಗಿರ್ಬೋದು ಮತ್ತು ಹಿಂದೂ ಪರ ಸಂಘಟನೆ ಅಂತ ಹೇಳ್ತಾರೆ. ಇವತ್ತು ಕೋಮು ಗಲಭೆ ಸೃಷ್ಟಿ ಎಬ್ಬಿಸಿ ಇವತ್ತು ನೋಡ್ರಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಹಂಗೆ ಎಬ್ಬಿಸ್ತಾರ. ಜಾತಿದಲ್ಲಿ ವಿಷ ಬೀಜ ಬಿತ್ತಾರ. ಕೂಡಲೇ ಏನದಂದ್ರೆ ಇಂಥವೆಲ್ಲ ತಡೆ ಕಟ್ಟಿ ಕಾನೂನುಬದ್ಧವಾಗಿ ಇವರಿಗೆಲ್ಲರಿಗೆ ಏನದಂದ್ರೆ ಯಾರು ವಿಷ ಬೀಜ ಬಿತ್ತಾರೋ ಅಂಥವ್ರಿಗೆ ಏನಾದ್ರು ಸುಮೋಟ ಕೇಸ್ ಹಾಕಿ ತಕ್ಷಣನೇ ಒಳಗೆ ಹಾಕಬೇಕು. RSSನ ಒಂದು ಹುಟ್ಟಹಬ್ಬ 100ನೇ ಹುಟ್ಟಹಬ್ಬ ಆಚರಣೆ ಆಯಿತು. ಆ ನಿಮಿತ್ತ ನಮ್ಮ ಜಡ್ಜ್ ಸಾಹೇಬರು, ಸುಪ್ರೀಂ ಕೋರ್ಟ್ನ ಜಡ್ಜ್ ಸಾಹೇಬರು ಅಲ್ಲಿ ಒಂದು ಅವ್ರ ತಾಯಿಯವರು ಅವರಿಗೆ ಆಹ್ವಾನ ಬಂದಿದ್ದರೆ ಅವರು ಭಾಗಿಯಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವತ್ತು ಜಾತಿವಾದಿ ನಾಲಾಯಕ ವಕೀಲು ಅವ್ರಿಗೆ ಏನೋ ಒಂದು ನೆಪ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ನಮಗೆ ಕಾಣಿಸುತ್ತಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆ ಭಾಗಿಯಾಗಬೇಕು. ಈ ಜಾತಿವಾದಿ ಮನುವಾದಿಗಳಿಗೆ ನಾವು ಈ ಒಂದು ನಮ್ಮ 1818ರಲ್ಲಿ ನಡೆದಂಥ ಒಂದು ಭೀಮಾ ಯುದ್ಧದ ಚರಿತ್ರೆಯನ್ನು ಈ ಒಂದು ಪ್ರತಿಭಟನೆಯಲ್ಲಿ ತಿಳಿಸಬೇಕಾಗಿದೆ. Sangam Electronics and Home Appliances. All types of home appliances are available at Shri Veerabhadra Complex, opposite DCC Bank, Main Road, Munabad. हाल ही में हुए सुप्रीम कोर्ट जज पर जूता फेंककर जातिवाद कर हल्ला किया गया. इसी को लेकर आज बहुजन समाज पार्टी तालुका प्रेसिडेंट नीलेश मिलकेरी, डिस्ट्रिक्ट जनरल सेक्रेटरी गौतम दोड्डी, राजशेखर सेरिकार, शशि कुमार की ओर से प्रेस मीट करते हुए नाराजगी जाहिर की और मजीद क्या कहा है आइए सुनते हैं. जय भीम. ಸಮಸ್ತ ಬಹುಜನ್ ಸಮಾಜದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರಿಗೂ ಈ ಮಾಧ್ಯಮ ಮೂಲಕ ಏನು ಕರೆ 20 ತಾರೀಕು ಇದೇ ತಿಂಗಳು 20 ತಾರೀಕು ಏನದಂದ್ರೆ ಬಹುಜನ್ ಸಮಾಜದವರು ಏನು ನ್ಯಾಯಬದ್ಧವಾಗಿ ಒಂದು ಹೋರಾಟ ಕರೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯರು ಮತ್ತು ಸಾಮಾಜಿಕ ಚಿಂತಕರು ಹಾಗೂ ಸಂವಿಧಾನ ಪರ ಇರೋರು ಎಲ್ಲರೂ ಕೂಡ ದಯವಿಟ್ಟು ಹೋರಾಟಕ್ಕೆ ಬಂದು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ದೇಶದಾಗ ನಿರಂತರ ಏನದಂದ್ರೆ ಜಾತಿ ತಾರತಮ್ಯ ಹೆಚ್ಚಳ ಆಗ್ತಾ ಇದೆ. ಇವತ್ತು ನೋಡ್ರಿ ಆ ನಾಲ್ಕ ಒಬ್ಬ ಏನು ವಕೀಲ ಅದರ ಆ ವಕೀಲ್ ಬೂಟ್ ಎಸದಿ ಏನು ಜೈಗೋಸ್ ಹುಡ್ಕೋತ ಬರ್ತಾರ. ಎಲ್ಲರೂ ಜೈಗೋಸ್ ಹುಡ್ದು ಏನದಂದ್ರೆ ಒಂದು ಮನಸ್ಸು ಮೂರ್ತಿ ಏನು ಅವ್ರ ಮನಸ್ಥಿತಿ ಹೆಂಗದ ಅಂದ್ರೆ ಒಂದು ಕೋಮುವಾದಿ ಗಲಭೆ ಮಾಡ್ತಾರ. ಹೀಗಾಗಿ ನಮ್ಮ ದೇಶದ ನೋಡ್ರಿ ದೇಶದ ಎಲ್ಲ ದೇವಸ್ಥಾನ ಆಗಿರ್ಬೋದು, ದೇವರಾಗಿರ್ಬೋದು ಸಂವಿಧಾನ ಅಡಿ ಒಳಗೆ ಜಾರಿ ಆಗಬೇಕು. ಇವತ್ತು ನೋಡ್ರಿ ನಮ್ಮ ದೇಶದಲ್ಲಿ ಹೆಚ್ಚು ಜಾತಿ ತಾರತಮ್ಯ ನಡೆದದ. ಇವತ್ತು ಜಾತಿ ಕೇಳಿ ಹಲ್ಲೆ ಮಾಡ್ತಾರ. ಮತ್ತೇನದಂದ್ರೆ ಜಾತಿ ನಮ್ಮ ಒಂದು ಒಳ್ಳೆ ಉದ್ಯೋಗಿಯಲ್ಲಿದ್ದಾರ ಅಂತ ಅನ್ನೋದು ಇವರು ಹಟಿಕಿಚ್ಚು. ಈ RSS ಆಗಿರ್ಬೋದು ಮತ್ತು ಹಿಂದೂ ಪರ ಸಂಘಟನೆ ಅಂತ ಹೇಳ್ತಾರೆ. ಇವತ್ತು ಕೋಮು ಗಲಭೆ ಸೃಷ್ಟಿ ಎಬ್ಬಿಸಿ ಇವತ್ತು ನೋಡ್ರಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಹಂಗೆ ಎಬ್ಬಿಸ್ತಾರ. ಜಾತಿದಲ್ಲಿ ವಿಷ ಬೀಜ ಬಿತ್ತಾರ. ಕೂಡಲೇ ಏನದಂದ್ರೆ ಇಂಥವೆಲ್ಲ ತಡೆ ಕಟ್ಟಿ ಕಾನೂನುಬದ್ಧವಾಗಿ ಇವರಿಗೆಲ್ಲರಿಗೆ ಏನದಂದ್ರೆ ಯಾರು ವಿಷ ಬೀಜ ಬಿತ್ತಾರೋ ಅಂಥವ್ರಿಗೆ ಏನಾದ್ರು ಸುಮೋಟ ಕೇಸ್ ಹಾಕಿ ತಕ್ಷಣನೇ ಒಳಗೆ ಹಾಕಬೇಕು. ಮತ್ತು ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಸಿಖ್ ಸಾಯಿ ನಾವೆಲ್ಲ ಭೈ ಅಂತ ಅನ್ನೋ ದೇಶದಲ್ಲಿ ಎಂದೂ ಕೂಡ ಕೋಮು ಗಲಭೆ ಎತ್ತಬಾರ್ದು. ಯಾರು ಕೋಮುವಾದಿಗಳು ಸೃಷ್ಟಿ ಪಡ್ತಾರೋ ಅಂಥವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ತಗೊಂಡು ಈ ಏನು ವಕೀಲಿದನ ಅವನಿಗೆ ದೇಶದಿಂದ ತಡಿಪಾರು ಮಾಡಬೇಕು. ತಕ್ಷಣ ದೇಶದ್ರೋಹಿ ಕೇಸನ್ನು ಹಾಕಿ ಏನದ ಅಂದ್ರೆ ಅವನಿಗೆ ತಕ್ಷಣನೇ ಕಾನೂನವರು ಮೂಡಿಸ್ಬೇಕು. ಈ ನಮ್ಮ ಇದೇ ತಿಂಗಳಿನ 22 ತಾರೀಕಿಗೆ ಹೋರಾಟ ಇದೆ. ದಯವಿಟ್ಟು ಎಲ್ಲ ಸಾಮಾಜಿಕ ಮತ್ತು ದೇಶ ಮೇಲೆ ಭಕ್ತಿ ಇರೋರು ಎಲ್ಲರೂ ಭಾಗವಹಿಸಿ ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಮನವಿ. ಜೈ ಬಹುಜನ್ ಮಹಾಪುರುಷರುಗಳಿಗೆ ವಂದಿಸುತ್ತಾ ಮಾಧ್ಯಮ ವೃಂದದವರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಸಹಪಾಠಿಗಳಿಗೂ ಕೂಡ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ನಮ್ಮ ದೇಶದಲ್ಲಿ ಜಾತೀಯತೆ ಅನ್ನೋದು ಬಹಳಷ್ಟು ಬೇರು ಬಿಟ್ಟಿದೆ. ನಮ್ಮ ದೇಶದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ BR ಗವೈ ಅವರ ಮೇಲೆ ಒಬ್ಬ ಸಾಮಾನ್ಯ ವಕೀಲು ಏನದಂತಂದ್ರೆ ಅವರ ಮೇಲೆ ಅವರಿಗೆ ಒಂದು ಬೂಟ್ ಹಚ್ಚಿ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಅದೇ ರೀತಿ ನಮ್ಮ ದೇಶದಲ್ಲಿ ಒಬ್ಬ ಅನಿಲ್ ಮಿಶ್ರಾ ಅಂತಕ್ಕಂಥ ಗ್ವಾಲಿಯರ್ನ ಹೈಕೋರ್ಟ್ ವಕೀಲರ ಮಾಜಿ ಅಧ್ಯಕ್ಷ
ಅವ ಏನದಂತಂದ್ರೆ ಬಾಬಾ ಸಾಹೇಬರ ಕುರಿತು ವಿರೋಧಿಸಿ ನಿಂದನೆ ಮಾತಾಡ್ತಾನೆ. ಮತ್ತು ಇನ್ನೊಬ್ಬ ಇಲ್ಲೇ ಒಬ್ಬರಿಗೆ ಜಾತ್ಯತೆ ಮಾಡ್ತಾರೆ. ಒಬ್ಬ ಪರಿಶಿಷ್ಟ ಜಾತಿ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ IPS ಅಧಿಕಾರಿ ವಾಯು ಪ್ರವೀಣ್ ಕುಮಾರ್ ಅವರಿಗೆ ಭಾಳಷ್ಟು ಒಂದು ಜಾತಿಯ ಒಂದು ಟಾರ್ಚರ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಆ ಒಂದು ತೊಂದರೆ ಅನುಭವಿಸಿ ತಾಳಲಾರದೆ ಅವರವರೇ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಅವರ ಧರ್ಮ ಪತ್ನಿಯವರು ಕೂಡ ಒಂದು IAS ಅಧಿಕಾರಿ ಇದ್ದಾರೆ. ಅವರು ಕ್ರಮ ಅವರು ಒಂದು ಪ್ರಕರಣಕ್ಕೆ ದೂರು ಕೊಟ್ಟಿದ್ರು ಕೂಡ ಪ್ರಕರಣ ದಾಖಲಾಗಿಲ್ಲ. ಈ ಕುರಿತು ನಮ್ಮ ದೇಶದಲ್ಲಿ ಬಹಳಷ್ಟು ಜಾತೀಯತೆ ಹೆಚ್ಚುತ್ತಿದೆ. ನಾವು ಈ ಜಾತೀಯತೆಗೆ ಈ ರೀತಿ ಒಂದು ಬೇರು ಉರಲಿಕ್ಕೆ ಬಿಡಬಾರ್ದು. ಹಾಗೆ ಸಮಸ್ತ ಹುಮನಾಬಾದ್ ತಾಲೂಕಿನ ಜನತೆ ಹಾಗೂ ಬೀದರ್ ಜನತೆಯವರು ನಾವು ಇದೇ ತಿಂಗಳು 20ರಂದು ನಮ್ಮ ಪಕ್ಷ ಬಹುಜನ ಸಮಾಜ ಪಕ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನ SC ST OBC ಮೈನಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಯಾಕೆಂತಂದಿದ್ರೆ ನಮ್ಮ ಸಮಾಜದವರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಮತ್ತು ಅಂಥವ್ರ ಮೇಲೆ ದೌರ್ಜನ್ಯ ಆಗ್ತಿದೆ. ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳಾಗಿದ್ದೇವೆ. ಹಾಗಾಗಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕೆಲವು ದಿನಗಳ ಹಿಂದೆ RSSನ ಒಂದು ಹುಟ್ಟಹಬ್ಬ 100ನೇ ಹುಟ್ಟಹಬ್ಬ ಆಚರಣೆ ಆಯಿತು. ಆ ನಿಮಿತ್ತ ನಮ್ಮ ಜಡ್ಜ್ ಸಾಹೇಬರು, ಸುಪ್ರೀಂ ಕೋರ್ಟ್ನ ಜಡ್ಜ್ ಸಾಹೇಬರು ಅಲ್ಲಿ ಅವ್ರ ತಾಯಿಯವರು ಅವರಿಗೆ ಆಹ್ವಾನ ಬಂದಿದ್ದರೆ ಅವರು ಭಾಗಿಯಾಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವತ್ತು ಜಾತಿವಾದಿ ನಾಲಾಯಕ ವಕೀಲು ಅವ್ರಿಗೆ ಏನೋ ಒಂದು ನೆಪ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ನಮಗೆ ಕಾಣಿಸುತ್ತಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆ ಭಾಗಿಯಾಗಬೇಕು. ಈ ಜಾತಿವಾದಿ ಮನುವಾದಿಗಳಿಗೆ ನಾವು ನಮ್ಮ 1818ರಲ್ಲಿ ನಡೆದಂಥ ಒಂದು ಭೀಮಾಪುರ ಯುದ್ಧದ ಚರಿತ್ರೆಯನ್ನು ಈ ಒಂದು ಪ್ರತಿಭಟನೆಯಲ್ಲಿ ತಿಳಿಸಬೇಕಾಗಿದೆ. ಸಮಸ್ತ ನಮ್ಮ ತಾಲೂಕಿನ ಜನತೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.